ಮುಂದಿನ ಸಲ ಅಭ್ಯರ್ಥಿ ನಾನೇನೆ. ಇವ್ರು 6 ಮಂದಿ ಬಿಟ್ಟು ಹೋದ್ಗಳೇನು ಭಾಳ ದೊಡ್ಡ ನಿರಾಶೆ ಆಗುತ್ತದೇನಿಲ್ಲ. ಇನ್ನೂ ಪುಣ್ಯ ಬಂತು. ಯಾಕಂತಂದ್ರೆ ಇವ್ರ ಮಕ್ಕ ಇಟ್ಕೊಂಡ್ ಕೇಸ್ ನಾವು ಅಲ್ಲಿ ವಾರ್ಡ್ನಾಗ ಹೋದ್ರೆ ಮತಗಳು ಬರ್ತಿದ್ದೇವೆ. ಸರ್, ಈ ಹಿಂದೆನೂ ಕೂಡ ಬತ್ತಾರವ್ರು ಮೊದಲಾಗೆ ನವಲಿ ಹಿರೇಮಠರವ್ರದ್ದು ಇದಕ್ಕೆ ಹೋಗಿದ್ದರು ಪಕ್ಷೇತರ ಪಕ್ಷಕ್ಕೆ. ಆವಾಗ ತಾವೆಲ್ಲ ಓಣಿಯಲ್ಲೆಲ್ಲ ಪ್ರತಿಭಟನೆ ಮಾಡಿದ್ರಿ ಆ ಮೆಂಬರ್ ವಿರುದ್ಧವಾಗಿ. ಅವ್ರು ಒಂದು ಹೋಗಿದ್ದಕ್ಕೆ ಆಯಿತು, ಈಗ 6 ಮಂದಿ ಹೋಗಿದಾರಲ್ಲ, ಅದಕ್ಕೇನು ಹೇಳ್ತೀವಿ ಸರ್? ಅಲ್ಲ, ಅವರು ಒಬ್ರು ಹೋಗಿದ್ರು, ಮತ್ತೆ ಒಳ್ಳೆ ಕ್ಷಮಿಸ್ರಿ ಅಂತೇಳಿ ತಪ್ಪಾಗಿತ್ತು ಅಂತೇಳಿ ಬಂದು ಇಲ್ಲಿ ಕೈಕಾಲು ಹಿಡಿದು ತಪ್ಪಾಗಿತ್ತಂತ ಬಂದ ಮೇಲೇನೂ ಕೂಡ ನಾವು ವಿಶ್ವಾಸ ಇಟ್ಟು ಕರ್ಕೊಂಡಿದ್ವಿ. ಈಗ 6 ಮಂದಿ ಹೋಗ್ಯಾರ, ಆಯಾಮ್ ನಡ್ಕೊಂಡು 6 ಮಂದಿ ಹೋಗ್ಯಾರ. 6 ಮಂದಿ ಮೇಲೆ ನಾವು ಕ್ರಮ ತಗೊಳ್ತೀವಿ ಅಂತ ಹೇಳಿ ಹಗಲು ರಾತ್ರಿ ಅಕ್ಕಿ ಕಾಳು ಮಾಡಿ ಆ ವಿಠಲ್ ಜಕ್ಕ ಅವ್ರ ತಾಯಿನ ಏನು ಉದ್ದ ದಂಧ. ಇದೇ ಕಾಶಪ್ಪನವ್ರು ಒಂದು ಲಾರಿ ಹಿಡಿದಿದ್ರಲ್ಲ ಹೋಗಿ, ಹೌದಾ ಇಲ್ಲ? ಅಕ್ಕಿ ತುಂಬ್ಕೊಂಡು ಹೋಗೋ ಲಾರಿ ನಡ್ಕೊಂಡು ನಿಂತಿದ್ರು. ಮುಂದೆ ಅಡ್ಜಸ್ಟ್ಮೆಂಟ್ ಆಯ್ತು. ಹೆಂಗಾಯ್ತು? ಕಮಿಷನ್ ಬರೋಕತ್ತು, ಬಾಯಿ ಗಪ್ ಚುಪ್ಪಾಯ್ತು. ಕೆಟಗರಿಯಲ್ಲಿ ಆಯ್ಕೆನೂ ಕೂಡ ಆಗಿದೆ. ಅದೇ ಕೆಟಗರಿಯಲ್ಲಿ ಆಯ್ಕೆ ಆಗಿರ್ತಕ್ಕಂಥ ಅಭ್ಯರ್ಥಿ ಇದ್ದಾನಂತೇಳಿ ನಾವು ಹತ್ತನೆ ಮಾಡ್ಬೇಕಂತ ಯೋಚನೆ ಮಾಡಿದ್ವಿ. ಇನ್ನು ಅವನ ಆಮಿಷಕ್ಕೆ ಬಿಟ್ಟು ಹೋದ್ರೆ, ಇಲ್ಲಿ ಅಧ್ಯಕ್ಷ ಮಾಡ್ತು ಹೋದ್ರೆ ಆಮಿಷಕ್ಕೆ ಬಿಟ್ಟೋಗಿ ಅಲ್ಲಿ ಅಧ್ಯಕ್ಷ ಆದ್ಮೇಲೆ ಇಲ್ಲ, ದುಡ್ಡಿಗೋಸ್ಕರ ಹೋಗಿದ್ದ. ನಾನು ಒಂದ್ಸಲ ವಿಶ್ವಾಸ ಇಟ್ಟ ಮೇಲೆ ನಾನು ಎಂದೆಂದೂ ಕೂಡ ಅದನ್ನು ಕಳ್ಕೊಳೋದಿಲ್ಲ, ತೆಗೆದಿಲ್ಲ. ಒಬ್ಬರ ಮೇಲೆ ವಿಶ್ವಾಸ ಇಟ್ಟ ಅವ್ರ ಮೇಲೆ ವಿಶ್ವಾಸ ಎಂದೂ ತೆಗೆದಿಲ್ಲ. ಯಾವಾಗ ಅವರು ನಡತೆಯನ್ನು ತಪ್ಪಿದಾಗ, ಆ ವಿಶ್ವಾಸಕ್ಕೆ ಅನರ್ಹರಾದಾಗ ಅವತ್ತು ತೆಗೆದಾಗ್ತೇನೆ. ಅಲ್ಲಿವರೆಗೂ ನಿನ್ನೆ ನಡೆದಂಥ ಇಳಕಲ್ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ನಮ್ಮದೇ ಪಕ್ಷದವರಾದಂಥ 6 ಜನ ಸದಸ್ಯರು ಕಾಂಗ್ರೆಸ್ ಕಡೆ ಹೋಗಿ ಕಾಂಗ್ರೆಸ್ ಪರವಾಗಿ ಬೆಂಬಲ ಸೂಚಿಸಿ ಇವತ್ತು ಕಾಂಗ್ರೆಸ್ನವರು ಅಧ್ಯಕ್ಷ ಪದವಿಯನ್ನು ಪಡಲಿಕ್ಕೆ ಸಹಾಯ ಮಾಡಿದ್ದಾರೆ. ಅವ್ರ ಮೇಲೆ ನಾವು ಪಕ್ಷದ ವತಿಯಿಂದ ಮುಂದಿನ ದಿನಮಾನಗಳಲ್ಲಿ ಕಾನೂನು ಕ್ರಮ ಕೈಗೊಳ್ತೀವಿ. ಅವರ ಸದಸ್ಯತ್ವ ರದ್ದು ಮಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡ್ತೀವಿ. ಒಂದಾಯಿತು. ಅದೇ ಸಂದರ್ಭದಲ್ಲಿ ಏನೋ ಆಮಿಷಗಳಿಗೆ ಇವರೆಲ್ಲ ಕಾಂಗ್ರೆಸ್ಗೆ ಹೋಗಿದ್ದಾರೆ, ಸಪೋರ್ಟ್ ಮಾಡಿದ್ದಾರೆ. ನಿನ್ನೆ ಚುನಾವಣೆಯ ನಂತರ ಈ ಕ್ಷೇತ್ರದ ಶಾಸಕ ವಿಜಯಾನಂದ ಕಾಶಪ್ಪನವರು ಕೆಲವು ಅವಾಚ್ಯ ಶಬ್ದಗಳನ್ನು ಬಳಸಿದ್ದಾರೆ. ದೊಡ್ಡನಗೌಡ ದಡ್ಡ ಅಂತ. ನಾನು ದಡ್ಡನೇ, ಯಾಕಂದ್ರೆ ನಾನು ಇಡೀ ಕ್ಷೇತ್ರದ ಅಭಿವೃದ್ಧಿಗೆ ತಂದ ಹಣದಲ್ಲಿ ಅಭಿವೃದ್ಧಿ ಮಾಡೋದು ಅಂತ ಗೊತ್ತಾಗ್ತ ನನಗೆ. ಆದರೆ ಮುಂದೆ ಅದರಲ್ಲಿ ನಾನು ತಂದಂಥ ಅನುದಾನದಲ್ಲೇ ಕಮಿಷನ್ ಹೊಡಿತಕ್ಕಂಥ ಜಾಣತನ ನಿಂತಲ್ಲ. ಇದನ್ನು ಮಾತ್ರ ನಾವು ಹೋಗ್ತಾನೆ. ಈ 24/7 ಕ್ಯಾಶಪ್ನವ್ರು ನೀನು. ಯಾಕಂದ್ರೆ ನನಗೆ ಬಿಲ್ಲಿ ತೂರೋದು ಸಾಲದಲ್ಲ, ಇಸ್ಪಟ್ ಅಡ್ಡೆನೂ ಸಾಲದಲ್ಲ, ಮರಳು ಲೂಟಿ ಮಾಡಿಸೋದು ಸಾಲದಲ್ಲ. ಹಾಡು ಆಗಲೇ ಇಲ್ಲೇ ಇಳಕಲ್ ನಗರದಲ್ಲೇನ ಲೂಟಿ ಆಗ್ತದೆ. ನಿನ್ನ ಶಿಷ್ಯರು ಇಲ್ಲಿ ಚಟ್ನಾಳ ಇನ್ನುಳಿದ ಕಡೆ ಮರಳು ಲೂಟಿ ಮಾಡ್ತಾ ಇದ್ದಾರೆ. ಯಾವ ಅಧಿಕೃತವಾಗಿರ್ತಕ್ಕಂಥ ಪಾಯಿಂಟ್ಗಳನ್ನು ಬಂದ್ ಮಾಡಿಸಿ, ಅಧಿಕೃತವಾಗಿರ್ತಕ್ಕಂಥ ಮರಳು ಪಾಯಿಂಟ್ಗಳನ್ನು ಬಂದ್ ಮಾಡಿಸಿ, ಅನಧಿಕೃತವಾಗಿರ್ತಕ್ಕಂಥ ಪಾಯಿಂಟ್ಗಳು ಇಲ್ಲಿ ಚಾಲು ಅದಾವೆ. ಯಾಕೆ ಅಧಿಕೃತವಾಗಿ ಯಾಕೆ ಬಂದಾದವು? ಆದ್ದರಿಂದ ನೀನು ಕಮಿಷನ್ ಹೊಡೆಯೋದ್ರಲ್ಲಿ, ಪರ್ಸೆಂಟೇಜ್ ಹೊಡೆಯೋದ್ರಲ್ಲಿ ಜಾಣ, ಅದರಲ್ಲಿ ನಾನು ದಡ್ಡ, ಒಪ್ಕೊತೀನಿ. ಇವತ್ತು ನೀನು
ಗುಂಡಾಗರ್ದಿ ನೈ ಚಲೆಗ ಅಂತೇಳಿ. ಅದು ಭಾಳ ಆಶ್ಚರ್ಯಕರವಾದ ಬೆಳವಣಿಗೆ. ಅದು ಭೂತದ ಬಾಯಿಯಲ್ಲಿ ಭಗವದ್ಗೀತೆ ಬಂದಂತೆ. ಭೂತದ ಬಾಯಿಯಲ್ಲಿ ಭಗವದ್ಗೀತೆ ಬಂತು. ಹಂಗೆ ಗುಂಡಾಗರ್ದಿ ನೈಚಲೆ. ಗುಂಡಾಗರ್ದಿ ಕ್ಷೇತ್ರದಲ್ಲಿ, ಇಡೀ ಕ್ಷೇತ್ರದಲ್ಲಿ ಗುಂಡಾಗರ್ದಿ ಮಾಡೋದೇನು ಭಾಳ ದೊಡ್ಡಾಗದಲ್ಲ. ಆದರೆ ಜನರ ಪ್ರೀತಿ ವಿಶ್ವಾಸ ಗಳಿಸೋದು ಮುಖ್ಯ. ಓಟು ನಿನಗೆ ಹೆಚ್ಚು ಕಮ್ಮಿ ಆಗಿ ಗೆಲ್ಲಿಸಿರ್ಬೋದು, ಆದರೆ ಜನರು ಇಟ್ಟಿರ್ತಕ್ಕಂಥ ಗೌರವ ಭಾಳ ಮುಖ್ಯ. ನೀನು ಮೂರು ಗುಟ್ಟು ನಿಂತಿ ಅಂತೇಳಿ ನಾನೇನು ಮೂರು ಗುಟ್ಟು ನಿಂತಿಲ್ಲ. ನಾನು ಜನರ ಆಗುವಗಳಿಗೆ, ಕಷ್ಟ ಸುಖಗಳಿಗೆ, ಜನರ ಒಂದು ಅನಿಸಿಕೆಗಳಿಗೆ ಸ್ಪಂದನೆ ಮಾಡ್ತಕ್ಕಂಥವನು, ಅವರಿಗೆ ಗೌರವ ಕೊಡ್ತಕ್ಕಂಥ. ನಿಂತರ ಬಾಯಿ ಬಂದಂಗೆ ಹುಚ್ಚುಚ್ಚಾರ ಮಾತಾಡಿ ಗೌಡದಿಲ್ಲ ಕೆಳಗಿದ್ದಿ. ಹೌದು, ನಾನು ಲೆಕ್ಕ ಗೌಡನ ಇಲ್ಲಂತ ಹೇಳ. ನೀನೇನು ಹೇಳ? ನಾ ಅಲ್ಲಿಂದ ನೀನು ಹೇಳ್ತಾ ಲಿಂಗಸೂರು ತಾಲೂಕಿನಿಂದ ಬಂದವ ಬಂದ್ರೆ ಜನ ಲಿಂಗಸೂರು ತಾಲೂಕಿನಿಂದ ಬಂದಾರಂತ ನೋಡಿ ಅರಿಸಿಲ್ಲ. ಜನರ ಪ್ರೀತಿ ವಿಶ್ವಾಸ ಗಳಿಸಿದ್ದಕ್ಕೆ 3 ಬೇರೆ ಅರಿಸ್ಯಾರ. ಈ ಊರಿಗೆ ಎಂಥದ್ದು ಇದ್ರ ಗೂಟ, ಕರಕಟ್ಟ ಗೂಟ ಅಂತ. ಮತ್ತು ಸೋನಿಯಾ ಗಾಂಧಿನ ಯಾಕೆ ಊಟ ಮಾಡ್ತಿ? ಸೋನಿಯಾ ಗಾಂಧಿನ ಯಾಕೆ ಊಟ ಮಾಡ್ತಿ? ಇಟಲಿಯಿಂದ ಬಂದಕ್ಕೆ ಸೋನಿಯಾ ಗಾಂಧಿ ಈ ದೇಶಕ್ಕೆ ಯಾವ ಊಟ? ಅದಕ್ಕೆ ಉತ್ತರ ಕೊಡು. ಇದೇ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಬದಾಮಿ ಬಂದಿ ಅಂತ ಹೋಗಲಿಲ್ಲ. ಈಗ ಬದಾಮಿ ಕೈ ಕೊಟ್ಟು ಹೋದರು. ನೀವೆಲ್ಲಿಂದ ಬಂದಿರೋದು? ನಿಮ್ಮ ತಾತ ಎಲ್ಲಿಂದ ಬಂದಿರೋದು ಗೊತ್ತಿಲ್ಲ. ಹಾವೇರಿಯಿಂದ ಮಂಡಳ ಮಾರಕ್ಕೆ ಬಂದರು. ಇತಿಹಾಸನೇ. ಯಾವನ ಎಲ್ಲಿ ಬಂದಾನೆ ಅದು ಮುಖ್ಯ ಅಲ್ಲ, ಯಾವನ ಎಲ್ಲಿ ಹುಟ್ಟಾನೆ ಅದು ಮುಖ್ಯ ಅಲ್ಲ. ಮುಖ್ಯ ಇರೋದು ಎದೆ ಮುಟ್ಕೊಂಡು ನೋಡು, ಇಲ್ಲ ಒಂದೊಂದು ಯೋಜನೆಗೆ ಹೋಗಿ ಅದ್ರ ಮುಂದೆ ನಿಂತು ಇದು ಯಾರು ಮಾಡಿದ್ದಂತೇಳಿ ನೀನು ಆತ್ಮಸಾಕ್ಷಿಯಾಗಿ ಕೇಳ್ಕೊ. ಆತ್ಮಸಾಕ್ಷಿ ಅನ್ನೋದು ಇದ್ರೆ ಅದನ್ನೂ ಇಲ್ಲ ಅಂತ ಅನ್ಸುತ್ತೆ ನನಗೆ ನಿಂತಲ್ಲೇ. ಎಲ್ಲ ಈ ತಾಲೂಕಿನಲ್ಲಿ ಆಗಿರ್ತಕ್ಕಂಥ ಎಲ್ಲ ಯೋಜನೆಗಳ ಮುಂದೆ ಹೋಗಿ ನಿಂತು ನೋಡು. ಇಲ್ಕಲ್ ನಗರಕ್ಕೆ 24/7 ಮಾಡಿದ್ದಾರೆ ಅವರು. ಹುನಗುಂದ ಇಲ್ಕಲ್ಲಿ ನೀರು ತಂದವ್ರು ಯಾರು? ಈಗ ಇಲ್ಲಿ ಹುನಗುಂದಾಗ 24/7 ಮಾಡಿದವರು ಯಾರು? ಕಾಲೇಜ್ ಮಾಡಿದವರು ಯಾರು? ಹೈಸ್ಕೂಲ್ಗಳು ಮಾಡಿದವರು ಯಾರು? ನೀರಾವರಿ ಯೋಜನೆಗಳನ್ನು ಮಾಡಿದವರು ಯಾರು? 65,000 ಎಕರೆ ನೀರಾವರಿ ಯೋಜನೆ ತಂದದ್ದನ್ನು ಹಾಳು ಮಾಡಿದ್ದವ್ರು ಯಾರು? ಅಷ್ಟೇ ಅಲ್ಲ, ನಿನ್ನ ಹಣೆ ಬರಕ್ಕ ತಿರುಗಿ ಮಳೆಗಾಲ ರೈತರು ಸಸಿ ಹಾಕ್ಯಾರ. ಸಸಿ ಹಾಕಿ ನೀರು ಕೀಳಕತ್ತಾರ, ಕಾಲಕ್ಕೆ ನೀರು ಬಿಡಿಸಿದಂತ ನನಗೆ ಫೋನ್ ಮಾಡಕತ್ತಾರ. ಏನಾರ ಮಾಡಿ ಹೇಳಿ ನೀರು ಬಿಡಿಸಂತ. ನಿನ್ನ ಹಣೆ ಬರಕ ಒಂದೇ ಒಂದು ಮೋಟ್ರ್ ಚಾಲು ಐತೆ ಮರವಳ್ಳಿ ಲಿಫ್ಟ್ನಲ್ಲಿ. 4 ಮೋಟ್ರ್ ಬಂದವ, ಸುಟ್ಟೋಗ್ಯವ, ರಿಪೇರಿ ಅದಾವ. 3 ಮೋಟ್ರ್ ರನ್ನಿಂಗ್ ಇರಬೇಕು, 2 ಮೋಟ್ರ್ ಸ್ಟ್ಯಾಂಡ್ ಬೈ ಇರಬೇಕು. ಒಂದು ಮೋಟ್ರ ರಿಪೇರಿ ಮಾಡ್ಸೋಕ್ಕಂಥ ಯೋಗ್ಯತೆ ಇಲ್ಲದಂತ ನೀನೊಬ್ಬ ಶಾಸಕ ಅಭಿವೃದ್ಧಿ ಮಾಡ್ತಾನಂತೆ. ಮಾಡಿ ಹೇಳಿ ನೀರು ಬಿಡಿಸಂತ. ನಿನ್ನ ಹಣೆ ಬರಕ ಒಂದೇ ಒಂದು ಮೋಟ್ರ್ ಚಾಲು ಐತೆ ಮರವಳ್ಳಿ ಲಿಫ್ಟ್ನಲ್ಲಿ. 4 ಮೋಟ್ರ್ ಬಂದವ, ಸುಟ್ಟೋಗ್ಯವ, ರಿಪೇರಿ ಅದಾವ. 3 ಮೋಟ್ರ್ ರನ್ನಿಂಗ್ ಇರಬೇಕು, 2 ಮೋಟ್ರ್ ಸ್ಟ್ಯಾಂಡ್ ಬೈ ಇರಬೇಕು. ಒಂದು ಮೋಟ್ರ ರಿಪೇರಿ ಮಾಡ್ಸೋಕ್ಕಂಥ ಯೋಗ್ಯತೆ ಇಲ್ಲದಂತ ನೀನೊಬ್ಬ ಶಾಸಕ ಅಭಿವೃದ್ಧಿ ಮಾಡ್ತಾನಂತೆ. ಆ ಅಭಿವೃದ್ಧಿ ನೋಡಿ ಇಲ್ಲಿಂದ ಒಡೆ ಬಂದಾರಂತವ್ರು. ಆಮೇಲೆ ಹಣದ ಆಸೆ ತೋರಿಸಿದ್ದು ಒಡೆ ಬಂದಾಗ ಅವ್ರಿಗೆ ಮತ್ತೆ ಸಗಣಿ ತಿನ್ನಿಸ್ತಿದ್ದೆ. ನನಗೆ ಗೊತ್ತಾಯ್ತು. ನಾನು ರೈತರು ಅಲ್ಲೇ ಮೆಡಿಸಿನ್ ಅಗಿ ಹಾಕ್ಯಾರ, ಒಣಗ್ತವ್ರೆ. 45 ದಿವಸ ಅಲ್ಲ, 50 ದಿವಸ ಆಯ್ತು. 45 ದಿವಸದಾಗ ನಾವು ಹಚ್ಚಬೇಕು, ನೀರು ಬಿಡಿಸಿದ್ರಿ ಸಾಹೇಬ್ರ ನನಗೆ ಫೋನ್ ಮಾಡ್ಯಾರ. ಈಗ 4 ದಿವಸದಿಂದ ಈಗ ಕೇಳಿನೇ 3 ನಾನು ಫೋನ್ ಮಾಡಿ ಕೇಳಿದಾಗ ಇಲ್ಲರಿ ಒಂದೇ ಮೋಟ್ರ್ ಐತೆ ಅಂತ. ಈಗ 1 ಮೋಟ್ರ್ ಚಾಲು ಮಾಡಿ 2 ದಿವಸ ಆಗಿದೆ. ಒಂದೇ 1 ಮೋಟ್ರ್. ಇನ್ನು 2 ಮೋಟ್ರ್ ಅಲ್ಲೇ ಪಕ್ಕದಲ್ಲಿ ಮುದ್ದೆ ಮಾಡಕ್ಕೆ ಹೋಗ್ರಿ. ARBCಯಲ್ಲಿ ಎಷ್ಟು ಮೋಟ್ರ್ ಚಾಲು ಅದ ನೋಡ್ರಿ. ಹೋಗಿ ಇಡೀ ಕೆನಾಲ್ಗಳೆಲ್ಲ ತುಂಬ ಬೆರೆಕತ್ತಾವ. ಮೊನ್ನೆ ನೋಡ್ತಿದ್ದೆ ನಾನು.
ಬರೀ ಬಡಾಯಿ ಕೊಚ್ಕೊಳೋದು ಬಿಟ್ಟು, ಸೇಡಿನ ರಾಜಕಾರಣ ಮಾಡೋದು ಬಿಟ್ಟು, ಏನೋ ಪಾಪ ಪುಣ್ಯಕ್ಕ ಜನ ಅವಕಾಶ ಕೊಟ್ಟಾರ, ಕ್ಷೇತ್ರದ ಜನರ ಸೇವೆ ಮಾಡೋದಕ್ಕಿಲ್ಲಿ ಮೊದಲ ಇಲ್ಲಿದ್ದು ಬಾಯಿ ಬಂದಂಗೆ ಹೊಗಳೋದು ಬಿಡು. ಇದಕ್ಕೆ ಉತ್ತರ ಕೊಡೋ ರೈತರಿಗೆ ಏನು ಉತ್ತರ ಕೊಡ್ತೀವಿ? ಹೋಗಲ್ಲೇ ಕೆನಾಲ್ ಮೇಲೆ ಹೋಗು, ಹೂಳು ತೆಗೆದಿಲ್ಲ, ಕಡ್ಡಿ ತೆಗೆದಿಲ್ಲ, ಮತ್ತು ಭಾರಿ ಅಭಿವೃದ್ಧಿ ಮಾಡು. ಇವತ್ತಿನವರೆಗೂ ನಮ್ಮ BJP ಸರ್ಕಾರದಲ್ಲಿ ನಾನು ಶಾಂಕ್ಷನ್ ಮಾಡಿಸಿದಂಥ ಅನುದಾನ ಬಿಟ್ಟರೆ ಯಾವ ಹೊಸ ಟೆಂಡರ್ ಕರೆದಿರಿ? ಇಲ್ಲಿ ಒಂದಾದರೂ ಟೆಂಡರ್ ತೋರಿಸಿದ್ದೀರಾ? ಎಲ್ಲೈತಿ? ಏನೈತಿ ಕಾಂಗ್ರೆಸ್ ಸರ್ಕಾರದಾಗ? ಇವತ್ತು ಅವಾಚ್ಯ ಶಬ್ದಗಳಿಂದ ಮಾತಾಡೋದನ್ನು ನಿಲ್ಲಿಸಿದಿ, ಸರಿ ಹೋಯ್ತು. ಇಲ್ಲದಿದ್ದರೆ ಅದು ಪರಿಣಾಮ ಎದುರಿಸ್ಬೇಕಾಗುತ್ತೆ. ಏನೋ ಬಾಯಿಗೆ ಬಂದಾಗ ಮಾತಾಡೋದು ತಡ್ಕೊಂಡಿರ್ತಾರೆ ಅಂತೇಳಿ ನೀವು ತಿಳ್ಕೊಂಡಿರ್ಬೋದು. ಅದು ಸಾಧ್ಯನೇ ಇಲ್ಲ. ಇವತ್ತು ನಮ್ಮ ಕಾಲದಲ್ಲಿ ಅಭಿವೃದ್ಧಿ ಆಗಿದ್ದು ಬಿಟ್ರೆ ಇವತ್ತಿನವರೆಗೂ ಈ ಕ್ಷೇತ್ರಕ್ಕೆ ಈ ಕಾಂಗ್ರೆಸ್ ಸರ್ಕಾರ, ಈ ಶಾಸಕ ಏನೂ ಕೆಲಸ ಮಾಡಿಲ್ಲ. ಯಾವುದೇ ಅಭಿವೃದ್ಧಿ ಕೆಲಸಗಳಿಲ್ಲ. ಅಭಿವೃದ್ಧಿ ತನ್ನ ಅಭಿವೃದ್ಧಿ ಕಡೆ ಮಾತ್ರ ಗಮನ ಕೊಟ್ಟಿದ್ದಾನೆ. 24 ಗಂಟೆನೂ ಕೂಡ ವಸೂಲಿ ದಂಧೆ ನಡೆಸಿದ್ದಾನೆ. ಅದಕ್ಕೆ ಹೇಳಿದ್ದು ನಾನು 24/7 ಕ್ಯಾಶಪ್ನವರು ಅಂತೇಳಿ. ಆ ಕಾರಣದಿಂದ ಇವತ್ತು ಈ ಕ್ಷೇತ್ರದಲ್ಲಿ ಏನಾದರೂ ಅಭಿವೃದ್ಧಿ ಮಾಡಿದ್ರೆ ನನ್ನ ಅವಧಿಯಲ್ಲಿ, ನಮ್ಮ ಭಾರತೀಯ ಜನತಾ ಪಕ್ಷದ ಸರ್ಕಾರದ ಅವಧಿಯಲ್ಲಿ ಮಾಡಿದ್ದೀವಿ. ಒಂದೊಂದು ಯೋಜನೆಯೂ ಕೂಡ ಈ ಕ್ಷೇತ್ರದಲ್ಲಿ ಇಲ್ಲ. ಕಾಂಗ್ರೆಸ್ಸಿನ ಆಡಳಿತದ ಅವಧಿಯಲ್ಲಿ ಯಾವುದಾದ್ರೂ ಒಂದು ಯೋಜನೆ ಇಲ್ಲೆಲ್ಲಿದೆ ಬಟ್ ಮಾಡಿ ತೋರಿಸಿ. ಸಾರ್ವಜನಿಕವಾಗಿ ಅನುಕೂಲ ಆಗ್ತಕ್ಕಂಥ, ಸಾರ್ವಜನಿಕರಾಗಿ ಎಲ್ರಿಗೂ ಕೂಡ ಸಹಾಯ ಆಗ್ತಕ್ಕಂಥ ಯಾವುದಾದ್ರೂ ಒಂದು ಯೋಜನೆ ಎಲ್ಲೈತಿ? ಏನೂ ಇಲ್ಲ. ಎಲ್ಲ ಮಾಡಿದೆವು. ಬಸ್ ಸ್ಟ್ಯಾಂಡ್ಗಳು 2 ಮಾಡಿದ್ವಿ. ನೀನೇ ಮಾಡಿದೆ. ಕೋರ್ಟ್ ಕಟ್ಟಡ ಮಾಡಿದ್ವಿ, ಮಿನಿ ವಿಧಾನಸೌಧ ಮಾಡೀವಿ, ಕಾಲೇಜ್ ಬಿಲ್ಡಿಂಗ್ ಹೋಗಿ ನೋಡ್ತೀಯಲ್ಲ, ಹುನಗುಂದದ ಕಾಲೇಜ್ ಬಿಲ್ಡಿಂಗ್, ಡಿಗ್ರಿ ಕಾಲೇಜ್ ಬಿಲ್ಡಿಂಗ್ ನೋಡ್ಕೊಂಬ, ಇಲ್ಲಿ ಡಿಗ್ರಿ ಕಾಲೇಜ್ ಬಿಲ್ಡಿಂಗ್ ನೋಡ್ಕೊಂಬ. ಏನು ಪ್ರೈವೇಟ್ ಕಾಲೇಜುಗಳಿಗೆ ಸರಿಸಮಾನಾಗಿ ಅಂದ್ರೆ ನ್ಯಾಕ್ನವರು ಗ್ರೇಡನ್ನು ಕೊಡ್ತಕ್ಕಂಥ ಕಾಲೇಜನ್ನು ನಿರ್ಮಾಣ ಮಾಡಿದ್ವಿ. ಪಾಪ ಆ ಕಾಲೇಜಿನ ಪ್ರಿನ್ಸಿಪಾಲ ಯಾರ ಕಿರುಕುಳಕ್ಕೆ ನೇಣು ಹಾಕ್ಕೊಂಡ? ಅದು ಎಲ್ಲರಿಗೂ ಜಾಹೀರು. ಕಿರುಕುಳ ಯಾರ್ದು? ಇಷ್ಟು ಜನ ಇದಾಗಬೇಕು. ಆದ್ದರಿಂದ ಇಂಥ ಉಡಾಫಿ ಮಾತಾಡೋದು ಬಿಡು. ಗುಂಡಾಗರ್ದಿ ನಾನು ಮಾಡ್ತಾ ಇಲ್ಲ, ನೀನು ಮಾಡ್ತಾ ಇದೆಯಾ. ಆ ಗುಂಡಾಗರ್ದಿ ನಡೆಯಲ್ಲ. ಅದು ಭಾಳ ದಿವಸ ಇರಲ್ಲ. ಯಾವತ್ತೂ ಕೂಡ ಸಾರ್ವಜನಿಕ ಜೀವನದಲ್ಲಿದ್ದಾಗ ಜನರ ಒಂದು ಪ್ರೀತಿ ವಿಶ್ವಾಸ ನಾವು ಗಳಿಸ್ಕೊಂಡು ಹೋಗ್ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ನಾನು ಕಾರ್ಯ ಮಾಡ್ತಾ ಇದ್ದೀನಿ. ಆದ್ದರಿಂದ ಇವತ್ತೇನು ಅವ್ರು ಬಿಟ್ಟು ಹೋಗಿದ್ದಾರೆ. ಯಾರು ಸದಸ್ಯರು ಭಾರತೀಯ ಜನತಾ ಪಕ್ಷದ ವಿಪ್ ಜಾರಿ ಮಾಡಿದಂಥ ವಿಪ್ಪನ್ನು ತಿರಸ್ಕರಿಸಿ ವಿರುದ್ಧವಾಗಿ ಮತವನ್ನು ಚಲಾಯಿಸಿದ್ದಾರೆ, ಕೈ ಎತ್ತುವುದರ ಮೂಲಕ ಅವರಿಗೆ ನಿರ್ದಾಕ್ಷಿಣ್ಯವಾಗಿ ಅವರ ಸದಸ್ಯತ್ವ ರದ್ದು ಮಾಡ್ತಕ್ಕಂಥ ಕೆಲಸವನ್ನು ಭಾರತೀಯ ಜನತಾ ಪಕ್ಷ ಮಾಡುತ್ತೆ ಅನ್ನೋದು ಮಾತನ್ನು ಹೇಳ್ತೇನೆ. ಧನ್ಯವಾದ.